ಹಲೋ, ನಮಸ್ಕಾರ ಎಲ್ರಿಗೂ. ನಮ್ಮ ಸುಟ್ಕೇಸ್ ಸ್ಟೋರೀಸ್‌ಗೆ ಮತ್ತೊಮ್ಮೆ ಸ್ವಾಗತ. ಸೊ ನಾವಿವತ್ತು ಅರ್ಲಿ ಮಾರ್ನಿಂಗ್ ಲಾಂಗ್ ಡ್ರೈವ್ ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ, ನಮ್ಮ ಹಸ್ಬೆಂಡ್ ಅವ್ರ ಮನೆ ದೇವರು ಒಂದು ಟೆಂಪಲ್‌ಗೆ ನಾವು ಹೊಸ್ದಾಗಿ ಕಾರ್ ತಗೊಂಡಿರೋದ್ರಿಂದ ಅದಕ್ಕೆ ಪೂಜೆ ಮಾಡಿಸೋಣ ಮನೆ ದೇವ್ರ ಹತ್ರ ಅಂತ ಹೇಳಿ ಅಲ್ಲಿಗೆ ಹೋಗ್ತಿದ್ವಿ. ಈ ಒಂದು ಪ್ಲೇಸ್ ಬರೋದು ವಿದುರಾಶ್ವತ್ಥದ ಹತ್ರ ಹಾಲ್ಗನಹಳ್ಳಿ ಅಂತ. ಹಾಲ್ಗನಹಳ್ಳಿಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಈ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಏನು ವಿಶೇಷ ಅಂದರೆ, ಅಲ್ಲಿರೋ ಒಂದು ಅಶ್ವತ್ಥ ಕಟ್ಟೆಯ ಮರದಲ್ಲಿ ಆಂಜನೇಯ ಸ್ವಾಮಿ ಮುಖ ಕಾಣುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ಈ ಒಂದು ದೇವಸ್ಥಾನ ಬರೋದು ಬಂದು ವಿದುರಾಶ್ವತ್ಥದ ಹತ್ರ. ಸೊ ವಿದುರಾಶ್ವತ್ಥ ಅಂದ ಕೂಡಲೇ ಏನೋ ಟೆಂಪಲ್ಲು ಅನ್ನೋ ಥರ ಫೀಲ್ ಬರುತ್ತೆ. ಬಟ್ ಆ್ಯಕ್ಚುಲ್ ವಿದುರಾಶ್ವತ್ಥದ್ದು ಬೇರೆ ಒಂದು ಸ್ಟೋರಿನೇ ಇದೆ. ಏನು ಅಂದರೆ, ದಕ್ಷಿಣ ಭಾರತದ ಜಾಲಿಯನ್ ವಾಲಾಬಾಗ್ ಅಂತ ಕರೀತಾರಂತೆ. ನಿಮ್ಗೆಲ್ಲರಿಗೂ ಜಾಲಿಯನ್ ವಾಲಾಬಾಗ್ ಟ್ರ್ಯಾಜಡಿ ಗೊತ್ತೇ ಇರುತ್ತೆ. ಗೊತ್ತಿಲ್ಲ ಅಂದರೆ ಸರ್ಚ್ ಮಾಡಿ. ಅದು ತುಂಬ ದೊಡ್ಡ ಟ್ರ್ಯಾಜಡಿ ಇಂಡಿಯನ್ ಇಂಡಿಪೆಂಡೆನ್ಸಲ್ಲಿ. ಸೊ ಅಂಥ ಒಂದು ಟ್ರ್ಯಾಜಡಿಯಲ್ಲಿ ದಕ್ಷಿಣ ಭಾರತದಲ್ಲಿ ನಡೆದಿರುವಂಥದ್ದು ವಿದುರಾಶ್ವತ್ಥದಲ್ಲಿ. ಒಂದು 35 ಜನ ಫ್ರೀಡಮ್ ಫೈಟರ್ಸ್‌ನ ಒಂದು ಇಂಡಿಯನ್ ಫ್ಲಾಗ್ ಹಾಯ್ಸ್ಟ್ ಮಾಡಿದ್ದಕ್ಕೆ ಆನ್ ದ ಸ್ಪಾಟ್ ಶೂಟೌಟ್ ಮಾಡಿ ಸಾಯಿಸಿರುವಂಥದ್ದು. ಆ ಥರ ಒಂದು ವೀರಮರಣ ಹೊಂದಿರುವಂಥ ಜಾಗ ವಿದುರಾಶ್ವತ್ಥ ಅಂತ ಹೇಳ್ಬೋದು. ಸೊ ನಾವು ನಮ್ಮ ಕಾರ್‌ಗೆ ಪೂಜೆ ಮಾಡಿಸ್ಕೊಂಡು ನಮ್ಮ ಮನೆ ದೇವ್ರಲ್ಲಿ ಆಮೇಲೆ ನಾವು ಹೊರಡ್ಬೇಕಂತ ಅಂದ್ಕೊಂಡಿದ್ದು ವಿದುರಾಶ್ವತ್ಥದ ಟೆಂಪಲ್ ಕಡೆಗೆ. ಸೊ ನಾವು ಇಷ್ಟೊತ್ತು ಹೇಳಿದ್ದು ಒಂದು ಪ್ಯಾಟ್ರಿಯೋಟಿಸಮ್ ಸ್ಟೋರಿ ಆದರೆ, ವಿದುರಾಶ್ವತ್ಥ ಟೆಂಪಲ್‌ದು ಒಂದು ಮೈಥಾಲಜಿಕಲ್ ಸ್ಟೋರಿ ಸಹ ಇದೆ. ಅದೇನು ಅಂದರೆ, ಒಂದು 5,000 ವರ್ಷಗಳ ಕೆಳಗೆ ಮಹಾಭಾರತದ ಕಾಲದಲ್ಲಿ ವಿದುರ ಅಂತ ಒಂದು ಕುರುವಂಶದ ಮಂತ್ರಿಗಳಲ್ಲಿ ಅತ್ಯಂತ ಮುಖ್ಯವಾದವರು ಮತ್ತು ಅತ್ಯಂತ ಶ್ರೇಷ್ಠವಾದವರು ಅಂತ ಹೇಳ್ಬೋದು. ಇವ್ರು ಬಂದು ಅದೇ ಕುರುವಂಶದಲ್ಲಿ ಮಹರ್ಷಿಗಳನ್ನು ನೋಡ್ಬೇಕಾದ್ರೆ ವ್ಯಾಸ ಮಹರ್ಷಿ ಅಂತ ಒಬ್ರು ಇರ್ತಾರೆ ಕುರುವಂಶದವರಿಗೆ. ಅವರು ಮತ್ತು ಅವರ ಪತ್ನಿ ಅಂಬಿಕಾ ಅಂತ ಇರ್ತಾರೆ. ಅವರ ಮಗನೇ ಈ ವಿದುರ ಅನ್ನುವಂಥವ್ರು. ಇವರು ಬಂದು ಇಲ್ಲಿ ಒಂದು ಅಶ್ವತ್ಥ ಮರವನ್ನು ನೆಟ್ಟಿರ್ತಾರೆ. ಅಂದರೆ ಸಸಿನ ನೆಟ್ಟಿರ್ತಾರೆ. ಆ ಸಸಿಯ ಒಂದು ಬೇರುಗಳಲ್ಲಿ ಬ್ರಹ್ಮ ಇರೋ ಹಂಗೆ, ಹಾಗೂ ಆ ಮರದ ಕಾಂಡದಲ್ಲಿ ವಿಷ್ಣು ಇರೋ ಹಂಗೆ, ಹಾಗೂ ಅದರ ಎಲೆ ಹಾಗೂ ಮೇಲೆ ಭಾಗದಲ್ಲಿ ಶಿವ ಇರೋ ಹಂಗೆ ಪ್ರತಿಷ್ಠಾಪಿಸಿ ಆ ಒಂದು ಸಸಿನ ನೆಟ್ಟೋಗಿರ್ತಾರೆ ಆ ಮಹಾಭಾರತದ ಕಾಲದಲ್ಲಿ. ಸೊ ಆ ಒಂದು ಸಸಿಯಿಂದ ಈ ಒಂದು ಪ್ಲೇಸ್‌ಗೆ ಇಷ್ಟೊಂದು ಮಹತ್ವ ಅಂತ ಹೇಳ್ಬೋದು. ಸೊ ನಾವು ವಿದುರಾಶ್ವತ್ಥ ಅಂತ ಹೇಳ್ತೀವಲ್ಲ, ಸೊ ಅದರಲ್ಲಿ ವಿದುರ ಅಂದರೆ ವಿದುರ, ಅವ್ರು ನೆಟ್ಟಂಥ ಮರ ಅಶ್ವತ್ಥ. ಸೊ ವಿದುರ ಅಶ್ವತ್ಥನ ಸೇರಿಸಿ ವಿದುರಾಶ್ವತ್ಥ ಅಂತ ಮಾಡಿರುವಂಥದ್ದು ಈ ಒಂದು ಟೆಂಪಲ್ ಹೆಸರಾಗಿರ್ಬೋದು, ಪ್ಲೇಸ್ ಹೆಸರಾಗಿರ್ಬೋದು. ಸೊ ಈ ಥರ ಒಂದು ಮೈಥಾಲಜಿಕಲ್ ಸ್ಟೋರಿ ಇದೆ. ಇಲ್ಲಿ ಧಾರ್ಮಿಕ ಅಥವಾ ನಂಬಿಕೆ ಪ್ರಕಾರ ಹೋಗೋದಾದರೆ, ಇಲ್ಲಿರೋವಂಥ ದೇವರು ನಾಗರು. ಸೊ ನಾಗರಕಲ್ಲು ನೋಡ್ಬೋದು ನೀವು, ಇಲ್ಲಿ ಸಾವಿರಾರು ಇದ್ದಾವೆ ನಾಗರಕಲ್ಲು. ಇವೆಲ್ಲ ಇಲ್ಲಿನವರು ಪ್ರತಿಷ್ಠೆ ಮಾಡಿಸಿರೋದಲ್ಲ. ಭಕ್ತರು ಏನಾದರೂ ಬೇಡಿಕೊಂಡು ಅದಾದಮೇಲೆ ಪ್ರತಿಷ್ಠಾಪನೆ ಮಾಡಿಸಿರೋವಂಥದ್ದು. ಇಲ್ಲಿ ಮುಖ್ಯವಾಗಿ ಏನಂದರೆ, ನಾಗದೇವರನ್ನ ವರ್ಷಿಪ್ ಮಾಡೋವಂಥದ್ದು ಅಥವಾ ಇಲ್ಲಿ ಪ್ರತಿಷ್ಠಾಪಿಸೋ ಕಲ್ಲು ಏನಿದೆಯಲ್ಲ ಅದೆಲ್ಲನೂ ನಾಗರ ಕಲ್ಲೇ ಆಗಿರುತ್ತೆ. ಸೊ ಇಲ್ಲಿ ನಾಗದೋಷ ಇರೋವಂಥವ್ರು ಬಂದು ಈ ಥರ ಒಂದು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪೂಜೆ ಸಲ್ಲಿಸಿದ್ರೆ ಅವ್ರಿಗೆ ನಾಗದೋಷ ಏನಿರುತ್ತೆ ಅದು ನಿವಾರಣೆ ಆಗುತ್ತೆ ಅನ್ನೋವಂಥ ನಂಬಿಕೆ. ಸೊ ಹಾಗಾಗಿನೇ ನೀವು ಈ ಒಂದು ಅಶ್ವತ್ಥ ಕಟ್ಟೆ ಅಥವಾ ಅಶ್ವತ್ಥ ಮರ ಇರುವಂಥ ಜಾಗದಲ್ಲಿ ಅದ್ರ ಸುತ್ತಲೂ ಈ ಥರ ಒಂದು ಬೃಹತ್ತಾಕಾರದ ಮರ ಇತ್ತಲ್ವಾ, ಅದ್ರ ಸುತ್ತಲೂ ಈ ಥರ ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿದ್ರೆ ಅವ್ರಿಗೇನು ನಾಗದೋಷ ಇರುತ್ತೋ ಅದು ಹೋಗುತ್ತೆ ಅನ್ನೋಂಥ ನಂಬಿಕೆ. ಹಾಗಾಗಿ ನೀವಿಲ್ಲಿ ಈ ಥರ ಸಾವಿರಾರು ಪ್ರತಿಷ್ಠಾಪನೆ ಮಾಡಿರೋದು ನೋಡ್ಬೋದು. ನೀವು ಒಂದು ವರ್ಷ ಬಿಟ್ಟು ಇನ್ನೊಂದು ವರ್ಷ ಹೋದ್ರೇ ನಿಮಗೆ ಅದರಲ್ಲಿ ನಂಬರ್ಸಲ್ಲಿ ವೇರಿಯನ್ಸ್ ಕಾಣಿಸುತ್ತೆ. ನಮಗೆ ಅದು ಮನೆ ದೇವರಾಗಿರೋದ್ರಿಂದ ನಾವು ಫ್ರೀಕ್ವೆಂಟಾಗಿ ವಿಸಿಟ್ ಮಾಡ್ತಾ ಇರೋದ್ರಿಂದ ನಮ್ಗೆ ಅದೊಂದು ಐಡಿಯಾ ಇದೆ. ಆಮೇಲೆ ಇಲ್ಲೇನು ಅಂದರೆ, ಆ ಅಶ್ವತ್ಥ ಮರ ಇತ್ತಲ್ವಾ ವಿದುರ ನೆಟ್ಟಿರುವಂಥದ್ದು, ಅದು 2001ನಲ್ಲಿ ನೆಲಕ್ಕುರುಳುತ್ತೆ. ಬಟ್ ಏನು ಅಂದರೆ, ಇವರು ಅದ್ರ ಪವಿತ್ರತೆ ನೆಲಕ್ಕುರುಳಿದ್ರೂ ಅಷ್ಟೇ ಇದೆ ಅಂತ ಹೇಳಿ ಅಲ್ಲಿ ಅದನ್ನು ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಹಾಗೂ ಆ ಹಿಂದೆ ಆ ಬೃಹತ್ತಾಕಾರದ ಮರ ಏನಿತ್ತು ವಿದುರ ನೆಟ್ಟಿರೋವಂಥದ್ದು, ಅದೇ ಜಾಗದಲ್ಲಿ ಹೊಸ ಮರ ನೆಟ್ಟು ಅದಕ್ಕೂ ಅಷ್ಟೇ ಪವಿತ್ರತೆ ಇರುತ್ತೆ. ಆ ನೆಲಕ್ಕೆ ಅಲ್ಲಿಂದ ಬರುವಂಥ ಮರಕ್ಕೂ ಅಷ್ಟೇ ಪವಿತ್ರತೆ ಇರುತ್ತೆ ಅಂತ ನಂಬಿ ಅದೇ ಥರದ ಮರ ಇನ್ನೊಂದು ನೆಟ್ಟಿದ್ದಾರೆ. ಆ್ಯಂಡ್ ಆ ಒಂದು ಮರದ್ದೇನಿದೆ ಅದನ್ನು ನೀವು ಪ್ರಿಸರ್ವ್ ಮಾಡಿರೋದನ್ನೂ ಸಹ ನೋಡ್ಬೋದು. ಇಲ್ಲಿ ಡಿಸ್ಪ್ಲೇ ಇಟ್ಟಿದ್ದಾರೆ ಆ್ಯಂಡ್ ಅದಕ್ಕೂ ಸಹ ಪೂಜೆ ಸಲ್ಲಿಸ್ತಾರೆ.
ಸೊ ಇಲ್ಲಿ ಮೇನ್ ದೇವ್ರು ನಾಗದೇವರಾದ್ರೂ ಸಹ ಆ ಒಂದು ಮೇನ್ ಟೆಂಪಲ್‌ಗೆ ಸರೌಂಡಿಂಗಲ್ಲಿ ಶಿವನ ದೇವಸ್ಥಾನ ಇದೆ, ಮತ್ತು ಕೃಷ್ಣನ ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ನವಗ್ರಹ ಇದೆ. ಈ ಥರ ಹಲವಾರು ದೇವರುಗಳನ್ನು ಸಹ ಪ್ರತಿಷ್ಠಾಪಿಸಿದ್ದಾರೆ. ಆಮೇಲೆ ಇನ್ನೊಂದೇನು ಅಂದರೆ ಇಲ್ಲಿ ಪ್ರತಿಯೊಂದಕ್ಕೂ ನಿಮಗೆ ಡೀಟೇಲ್ಡ್ ಒಂದು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಬೋರ್ಡಲ್ಲಿ. ಸೊ ಅದನ್ನ ನೋಡಿ ನೀವು ಏನಾದರೂ ಮಾಡಿಸ್ಬೇಕು ಅಂತಿದ್ರೆ ಅದ್ರ ಪ್ರಕಾರ ಮಾಡಿಸ್ಬೋದು. ಆ್ಯಂಡ್ ಈ ಥರ ನಾಗರ ಕಲ್ಲುಗಳ ಪ್ರತಿಷ್ಠಾಪನೆಗೆ ಕಲ್ಲು ಸಹ ಇಲ್ಲಿ ರೆಡಿ ಇರುತ್ತೆ ಇಲ್ಲಿರೋ ಶಾಪ್ಸಲ್ಲಿ. ಸೊ ಅಂದ್ಕೊಂಡು ಹಂಗೆ ಬಂದು ಪ್ರತಿಷ್ಠಾಪನೆ ಮಾಡಿಸೋರು ಕೂಡ ಮಾಡಿಸ್ಬೋದು. ಆ ಥರ ಏನೇ ಇದ್ರೂ ಎಲ್ಲದಕ್ಕೂ ಇನ್ಫಾರ್ಮೇಟಿವ್ ಆಗಿ ಇಟ್ಟಿದ್ದಾರೆ ಟೆಂಪಲ್‌ನ. ಆಮೇಲೆ ಟೆಂಪಲ್ ಒಂದು ಲೇಔಟೂ ಅಷ್ಟೇ, ಒಂದು ಹಳ್ಳಿಯಲ್ಲಿರೋ ಟೆಂಪಲ್ಲು ಅಂತ ಹೇಳಿ ಲೇಔಟ್ ಏನು ಕಡಿಮೆ ಮಾಡಿಲ್ಲ. ನಾವು ಸ್ಟಾರ್ಟಿಂಗಲ್ಲಿ ತೋರಿಸಿದ್ವಲ್ಲ ಆ ಒಂದು ಏರಿಯಾ ಫುಲ್ಲು ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ. ಅದಷ್ಟು ಸಾಕಾಗಿಲ್ಲ ಅಂತ ಟೆಂಪಲ್ ಲೆಫ್ಟ್ ಸೈಡು ಸಹ ಕಾರ್ ಪಾರ್ಕಿಂಗ್ ಇದೆ. ಸೊ ಕಾರ್ ಪಾರ್ಕಿಂಗ್ ತುಂಬ ವಾಸ್ಟಾಗಿ ಕೊಟ್ಟಿದ್ದಾರೆ. ನಂಬರ್ ಆಫ್ ಕಾರ್ಸ್ ಅಕಾಮಡೇಟ್ ಮಾಡ್ಬೋದು. ಅಷ್ಟೇ ಅಲ್ದಿರ ಕಮ್ಯೂಟ್ ಮಾಡೋಕ್ಕೆ ಬಸ್ ಸರ್ವಿಸಸ್ ಕೂಡ ಇದೆ. ಡೈರೆಕ್ಟ್ ಇಲ್ಲಿಗೇನೆ ಬಸ್ ಇದೆ ವಿದುರಾಶ್ವತ್ಥಗೆನೆ. ಸೊ ಆ ಒಂದು ಬಸ್ಸಸ್ಸಲ್ಲಿ ಸಹ ಕಮ್ಯೂಟ್ ಮಾಡ್ಬೋದು. ಪಬ್ಲಿಕ್ ಟ್ರಾನ್ಸ್‌ಪೋರ್ಟ್ ಸಹ ಇದೆ. ಆ್ಯಂಡ್ ಅಷ್ಟೇ ಅಲ್ದಿರ ಇಲ್ಲಿಗೆ ಟ್ರೈನ್ ಕಮ್ಯೂಟ್ ಮಾಡೋಕ್ಕೂ ರೈಲ್ವೆ ಸ್ಟೇಷನ್ ಸಹ ಇದೆ ವಿದುರಾಶ್ವತ್ಥದ್ದು. ಸೊ ಅದನ್ನು ಸಹ ಬಳಸ್ಕೋಬೋದು. ಸೊ ಯಾವುದೇ ರೀತಿ ಟ್ರಾನ್ಸ್‌ಪೋರ್ಟಲ್ಲಿ ಬಂದ್ರೂ ಸೇರ್ಕೋಬೋದು. ಆ ಒಂದು ಫೆಸಿಲಿಟೀಸ್ ಎಲ್ಲ ಈ ದೇವಸ್ಥಾನಕ್ಕೆ ಬರೋಕ್ಕೆ ಸಿಗುತ್ತೆ. ರೈಲ್ವೆ ಇರ್ಬೋದು, ರೋಡ್‌ವೇ ಇರ್ಬೋದು, ಪಬ್ಲಿಕ್ ಟ್ರಾನ್ಸ್‌ಪೋರ್ಟ್ ಇರ್ಬೋದು, ಎಲ್ಲನೂ ಇದೆ. ಸೊ ಆ್ಯಂಡ್ ಇಲ್ಲಿ ಇನ್ನೊಂದೇನು ಅಂದರೆ ನಿಮಗೆ ಬೇರೆ ಟೆಂಪಲ್ಸಲ್ಲಿ ಇಷ್ಟು ಓಪನ್ ಏರಿಯಾ ಇರೋದಿಲ್ಲ. ಬಟ್ ಇಲ್ಲಿ ನಾಗರಕಲ್ಲು ಪ್ರತಿಷ್ಠಾಪನೆ ಫೇಮಸ್ ಆಗಿರೋದ್ರಿಂದ ತುಂಬ ಓಪನ್ ಏರಿಯಾ ಇದೆ. ನಿಮಗೆ ಎಷ್ಟೇ ಜನ ಇದ್ರೂ ಸಫೋಕೇಶನ್ ಅಂತಲೂ ಅನ್ಸೋದಿಲ್ಲ. ಸೊ ನಮಗೆ ಈ ಮಿಥಾಲಾಜಿಕಲ್ ಸ್ಟೋರಿ ವಿದುರದು, ಅಶ್ವತ್ಥಾಮರದ್ದು ಅದು ಗೊತ್ತಿತ್ತು. ಆ್ಯಂಡ್ ಇಲ್ಲಿ ಏನಕ್ಕೆ ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡ್ತಾರೆ, ಏನು ನಂಬಿಕೆ ಅಂತ ಗೊತ್ತಿತ್ತು. ಬಟ್ ಈ ಒಂದು ಇಂಡಿಯನ್ ಇಂಡಿಪೆಂಡೆನ್ಸ್ ಸ್ಟೋರಿ ಏನು ನಿಮ್ಗೆ ಹೇಳಿದ್ನಲ್ಲ, ನನಗೆ ಅದು ಇಷ್ಟೊಂದು ವರ್ಷದಿಂದ ಬರ್ತಿದ್ದೀವಿ ನಾವು ಇಲ್ಲಿ ಮನೆ ದೇವ್ರಿಗೆ ಬಂದಾಗೆಲ್ಲ ಬರ್ತೀವಿ. ಬಟ್ ನಮ್ಗೆ ಆ ಸ್ಟೋರಿನೇ ಗೊತ್ತಿರಲಿಲ್ಲ. ಈಗ ಇನ್ಫಾರ್ಮೇಷನ್ ತೊಗೊಬೇಕು ವಿಡಿಯೋ ಮಾಡೋದಕ್ಕೆ ಅಂತ ನೋಡಿದಾಗನೇ ನಮ್ಗೆ ಆ ಸ್ಟೋರಿ ಗೊತ್ತಾಗಿದ್ದು. ಬಟ್ ಏನು ಅಂದರೆ ನಮಗೆ ಯೂಶ್ವಲಿ ಯಾರು ಇಲ್ಲಿ ಟೆಂಪಲ್ ಬರೋರಿಗೆ ಮೋಸ್ಟ್ ಆಫ್ ದೆಮ್ ಗೊತ್ತೇ ಇರೋಲ್ಲ ಈ ಸ್ಟೋರಿ. ಆ್ಯಂಡ್ ಇದೇ ಒಂದು ಸ್ಟೋರಿಗೆ ಇಲ್ಲಿ ಒಂದು ಮ್ಯೂಸಿಯಂ ಸಹ ಇದೆ ಪಕ್ಕದಲ್ಲಿ. ಬಟ್ ನಾವು ಸ್ವಲ್ಪ ಮನೆ ದೇವ್ರಿಗೆ ಹೋಗ್ಬೇಕಿತ್ತು, ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರಿಂದ ಕವರ್ ಮಾಡೋಕ್ಕಾಗಲಿಲ್ಲ. ಬಟ್ ನಾವು ಇಲ್ಲಿ ಫ್ರೀಕ್ವೆಂಟಾಗಿ ಬರೋದ್ರಿಂದ ಒಂದಲ್ಲ ಒಂದು ದಿನ ತೋರಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆಗಲೇ ಮೆನ್ಷನ್ ಮಾಡಿದ್ವಲ್ಲ, ಹಳೆಯ ಮರದ್ದು ಟ್ರಂಕ್ ಇನ್ನೂ ಪ್ರಿಸರ್ವ್ ಮಾಡಿದ್ದಾರೆ, ಪೂಜೆ ನಡೆಸ್ತಾರೆ ಅಂತ. ಸೊ ಅದೇ ಒಂದು ಟ್ರಂಕ್ ಇದು. ಇದನ್ನು ಇಲ್ಲಿ ಎಂಟ್ರೆನ್ಸಲ್ಲಿ ರೈಟ್ ಹ್ಯಾಂಡ್ ಸೈಡ್ ನೋಡ್ಬೋದು ನೀವು. ಇಲ್ಲಿ ಹಸುಗಳನ್ನ ಕಟ್ಟಾಕಿರ್ತಾರೆ. ಅದ್ರ ಪಕ್ಕದಲ್ಲೇ ಟ್ರಂಕ್ ಇರೋವಂಥದ್ದು. ಸೊ ಇಲ್ಲಿ ಏನು ಅಂದರೆ ಪಕ್ಕದಲ್ಲೇ ಪೆನ್ನೇರು ರಿವರ್ ಇದೆ. ಬಟ್ ನಾನು ಇಷ್ಟು ವರ್ಷಕ್ಕೆ ಒಂದೇ ಸರಿ ಅದ್ರಲ್ಲಿ ನೀರು ನೋಡಿರುವಂಥದ್ದು. ಅದೊಂದು ಡ್ರೈ ರಿವರ್ ಅಂತ ಹೇಳ್ಬೋದು. ಆ್ಯಂಡ್ ಏನು ಅಂದರೆ ಇಷ್ಟು ವರ್ಷ ಆದ್ರೂನು ಅದನ್ನ ಅಷ್ಟು ಚೆನ್ನಾಗಿ ಕಾಪಾಡ್ಕೊಂಬಂದಿದ್ದಾರೆ ಟ್ರಂಕ್‌ನ. ಸೊ ಇಷ್ಟು ನಾವು ಇವತ್ತು ತೋರಿಸಿದ್ದು ವಿದುರಾಶ್ವತ್ಥದ್ದು ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್.